ಪರಿಷತ್ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸಿರುವಂಥ PH ಪೂಜಾರ್ ನಮ್ಮ ಜೊತೆಲಿದ್ದಾರೆ. ಸರ್, ಏನು ಸರ್ ದಿಢೀರ್ ಅಂತ ನಿರ್ಧಾರ ಆಯಿತಾ NDA ಅಭ್ಯರ್ಥಿಯಾಗಿ ನೀವು ನಾಮಪತ್ರ ಸಲ್ಲಿಕೆ ಮಾಡುವಂಥದ್ದು? ನಿನ್ನೆವರೆಗೂ ಈ ವಿಚಾರನೇ ಇರಲಿಲ್ಲ, ಹಾಗಾಗಿ ಕೇಳ್ತಾ ಇದ್ದೀವಿ. ಇಲ್ಲ, ನಿರೀಕ್ಷಿತವಾಗಿ ಬಸವರಾಜ ಹೊರಟ್ಟಿ ಅವರು ಸ್ಥಾನ ತೆರವಾದಂಥ ಹಿನ್ನೆಲೆಯಲ್ಲಿ ಆಗಬಾರ್ದಾಗಿತ್ತು, ಅಂಥ ಘಟನೆ ಆಗಲೇಬಾರ್ದಾಗಿತ್ತು. ರಾಜಕೀಯ ವ್ಯವಸ್ಥೆಯಲ್ಲಿ ಸಭಾಪತಿ ಹೊರಟ್ಟಿಯವರು ಒಳ್ಳೆಯ ಕಾರ್ಯ ನಿರ್ವಹಿಸ್ತಾಯಿದ್ರು. ಪಕ್ಷಾತೀತವಾಗಿ ಎಲ್ಲರಿಗೂ ಕೂಡ ಸಮಾಧಾನಕರ ರೀತಿಯಲ್ಲಿ ನಿರ್ವಹಿಸ್ತಾ ಬಂದಂಥ ಅವರನ್ನು ಬಲಜೋರಿಯಿಂದ ಮೆಜಾರಿಟಿ ಇದೆ ಅನ್ನುವಂಥ ಒಂದೇ ಕಾರಣಕ್ಕಾಗಿ ಎಲ್ಲ ಪಾರ್ಟಿಯ ಹಿರಿಯರು ಮುಖಂಡರು ಸೇರಿ ರಾಜೀನಾಮೆ ಪಡೆದಿದ್ದಾರೆ. ಆ ಪಡೆದ ನಂತರ ನಾವೆಲ್ಲರೂ NDA ಸದಸ್ಯರೆಲ್ಲರೂ ಕೂಡ ಒಂದು ಕಡೆ ಕೂಡಿದ್ವಿ. ಅಂದರೆ ಈಗ ನಿಮ್ಮದು ನಂಬರ್ಸ್ ಇಲ್ಲ, ಕಾಂಗ್ರೆಸ್ದು ಸಂಖ್ಯಾಬಲ ಇದೆ, ಚುನಾವಣೆ ನಡೆದ್ರು ಅವರು ಅನಾಯಾಸವಾಗಿ ಗೆಲ್ತಾರೆ. ಇದ್ರ ಮೇಲೆ ಯಾವ ಬೇಸ್ ಮೇಲೆ ನೀವು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀರಿ ಅಂತ? ಜನಾಭಿಪ್ರಾಯ ಸಂಗ್ರಹ ಮಾಡಬೇಕು ಅನ್ನುವಂಥ ಒಂದು ಗುರಿ ನಮ್ಮದು. ಸೋಲು ಗೆಲುವಿಗೆ ಭಾರತೀಯ ಜನತಾ ಪಾರ್ಟಿ ಎಂದೂ ಹಿಮ್ಮೆಟ್ಟಿದಂಥ ಇತಿಹಾಸವೇ ಇಲ್ಲ. 2020 ಯಾವಾಗಲೂ ಸಮದರ್ಶಿಯಾಗಿ ನಾವು ನೋಡ್ತಾ ಬಂದು ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡುವಂಥ ಕೆಲಸ ಮಾಡ್ತಾ ಬಂದಿದ್ದೇವೆ. ಪರಿಣಾಮದ ಬಗ್ಗೆ ನಮಗೆ ಯಾವುದೇ ಚಿಂತನೆ ಇಲ್ಲ. ಇದಿಷ್ಟು ಕೂಡ PH ಪೂಜಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.